ಹೈದ್ರಾಬಾದಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಹಾಗೂ ಕಾಲಿಫ್ಲವರ್ ಮತ್ತು ಬಟಾಣಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಮೊಸರನ್ನು ಕೂಡ ನಾನಿಲ್ಲಿ ಗಟ್ಟಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ 3 ಚಮಚದಷ್ಟು ಫ್ರೆಶ್ ಆಗಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಅಚ್ಕಾರದ ಪುಡಿ, ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ಅರ್ಶಿನದ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಆಯಿಲು, ಉಪ್ಪು ಹಾಗೂ ಹಾಲಲ್ಲಿ ಕೇಸರಿನ ನೆನೆಸ್ಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಒಂದು ದಬ್ರಿಯಲ್ಲಿ ನೀರು ಹಾಕ್ಕೊಂಡು ಎಲ್ಲ ಹೋಲ್ ಗರಂ ಮಸಾಲ, ನಾನಿಲ್ಲಿ ಎಲ್ಲ ಮಸಾಲ ಐಟಮ್ಸ್ ತೋರಿಸಿದ್ದೀನಲ್ವ, ಅದನ್ನೆಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಕೂಡ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆನೆಸಿಟ್ಕೊಂಡಿರುವಂಥ ಬಾಸುಮತಿ ರೈಸ್ ಹಾಕ್ಕೊಂಡು 80% ಅಷ್ಟು ಕುಕ್ ಮಾಡಿಕೊಂಡು, ಅದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ನೀವು ಆಯಿಲ್ ಮತ್ತು ತುಪ್ಪನ ಹಾಕ್ಕೊಂಡು ನಮ್ಮ ಮ್ಯಾರಿನೇಷನ್ ಮಾಡ್ಕೊಂಡಿರುವಂಥ ಮಸಾಲಾನ ಹಾಕಿ ಚೆನ್ನಾಗಿ ಕುಕ್ ಮಾಡಿ 80% ಬೆಂದಿರುವಂಥ ಅಕ್ಕಿಯನ್ನು ನಾನಿಲ್ಲಿ ಇದರ ಮೇಲೆ ಹಾಕ್ತಾಯಿದ್ದೀನಿ. ಆಮೇಲೆ ಮಸಾಲಾಗೆ ನಾನಿಲ್ಲಿ ಸ್ವಲ್ಪ ಬ್ರಿಸ್ತಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಡೀಪ್ ಫ್ರೈ ಮಾಡಿರುವಂಥ ಆನಿಯನ್. ಸೊ ಚೆನ್ನಾಗಿ ಬ್ರೌನ್ ಆಗಿರಬೇಕು ಆನಿಯನ್ನು, ಅಷ್ಟು ಮಾಡಿಕೊಂಡು ನಾನಿಲ್ಲಿ 80% ಕುಕ್ ಆಗಿರುವಂಥ ಬಾಸುಮತಿ ರೈಸು, ಅದಾದಮೇಲೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥ ಕೇಸರಿ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಗರಂ ಮಸಾಲ ಪೌಡರ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿರುವಂಥ ಆಯಿಲ್, ಸ್ವಲ್ಪ ನಾನಿಲ್ಲಿ ರೋಸ್ ವಾಟರ್ನು ಕೂಡ ಹಾಕಿ ನಾನಿಲ್ಲಿ ದಮ್ ಆಗೋದಕ್ಕೆ ಸ್ಟವ್ ಮೇಲೆ ಒಂದು ತವಾನ ಇಟ್ಕೊಂಡು ಅದ್ರ ಮೇಲೆ ನಾನು ಬಿರಿಯಾನಿ ಪಾತ್ರೆಯನ್ನು ಇಟ್ಕೊಂಡು ಸ್ವಲ್ಪ ವೇಟ್ ಇರುವಂಥ ಆಬ್ಜೆಕ್ಟ್ನ ಅದರ ಮೇಲೆ ಇಟ್ಬಿಟ್ಟು ದಮ್ ಇಟ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಬ್ಯೂಟಿಫುಲ್ ಆಗಿರುವಂಥ ಹೈದ್ರಾಬಾದಿ ಬಿರಿಯಾನಿ ರೆಡಿ.